ಸ್ನೇಹಿತರೆ, ಈಗ ದೀಪಾವಳಿ ಅಮಾವಾಸ್ಯೆ ದಿವಸ ಮಾಡುವಂಥ ಮಹಾಲಕ್ಷ್ಮಿ ಪೂಜೆಯನ್ನು ತಿಳಿಸ್ಕೊಡ್ತೇನಂತ. ಈ ಅಮಾವಾಸ್ಯೆ ದಿವಸನೇ ಲಕ್ಷ್ಮೀ ಪೂಜೆ ಯಾಕೆ ಮಾಡ್ತಾರೆ, ನಮ್ಮ ಪೂರ್ವಜರು ಯಾಕೆ ಈ ಪದ್ಧತಿಯನ್ನು ಹಾಕ್ಕೊಟ್ರು ಅಂದರೆ, ಅಮಾವಾಸ್ಯೆ ಅಂದರೆ ಒಂದು ಕತ್ತಲು ಅಂಥೇಳಿ. ಆ ಕತ್ತಲು ಅಂದರೆ ಅದನ್ನು ಕಳಿಬೇಕು ಅಂದರೆ ಮಹಾಲಕ್ಷ್ಮಿನಿ ನಮ್ಮ ಒಂದು ಕಷ್ಟ. ಈ ಕತ್ತಲು ಅಂದರೆ ಕಷ್ಟ, ದಾರಿದ್ರ್ಯನೇ ಕಷ್ಟ ಅಂತ ಹೇಳ್ತೇವೆ. ಆ ಕಷ್ಟವನ್ನು ಕಳಿಬೇಕು ಅಂದರೆ ಮಹಾಲಕ್ಷ್ಮಿ ಪ್ರಸನ್ನತೆ ಆಗಲೇಬೇಕು. ಅದಕ್ಕಾಗಿ ಅಮಾವಾಸ್ಯೆ ದಿವಸ ನಮ್ಮ ಕಷ್ಟಗಳನ್ನ ಕಳ್ಕೊಳ್ಳಿಕ್ಕೆ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದರೆ ನಮ್ಮ ದಾರಿದ್ರ್ಯ ದೂರ ಆಗ್ತದಂಥೇಳಿ ನಮ್ಮ ಪೂರ್ವಜರು ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಕಳಶವನ್ನಿಟ್ಟು ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ವಿಶೇಷವಾಗಿ ನಮ್ಮ ಜೀವನದಲ್ಲಿ ಕಷ್ಟಗಳು ಕಳೀತದ, ಧನ ಪ್ರಾಪ್ತಿ ಆಗ್ತದ ಅಂಥೇಳಿ. ಅದಕ್ಕಾಗಿ ಇವತ್ತಿನ ದಿವಸ ಪ್ರತಿಯೊಬ್ಬರೂ ಸಂಕಲ್ಪಪೂರ್ವಕವಾಗಿ ಈ ಮಹಾಲಕ್ಷ್ಮಿ ಪೂಜೆನ ಹೇಳ್ಕೊಡ್ತೀನಿ, ಮಾಡ್ರಿ. ಮೊದಲೇದಾಗಿ ಏನೇನು ತಯಾರಿ ಮಾಡ್ಕೊಳ್ಬೇಕು ಹೇಳ್ತೇನೆ ನೋಡ್ರಿ. ಈ ರೀತಿಯಾಗಿ ದೇವರ ಕಟ್ಟೆಯ ಮೇಲೆ ಅಥವಾ ನೀವು ಪೂಜೆ ಎಲ್ಲಿ ಮಾಡ್ತೀರೋ ಅಲ್ಲೇ, ಅಂಗಡಿ ಆಗಿದ್ದರೆ ಅಂಗಡಿ, ನಿಮ್ಮ ಮನೆ ಆಗಿದ್ದರೆ ಮನೆ, ಎಲ್ಲಿ ದೇವ್ರ ಪೂಜೆಯನ್ನು ಮಾಡ್ತೀರೋ ಅಲ್ಲಿ ಒಂದು ಶಂಖ ಚಕ್ರ ಎಲ್ಲವನ್ನ ರಂಗೋಲಿ ಹಾಕಿ ಪದ್ಮವನ್ನು ಹಾಕಿ ಆ ಒಂದು ಮಣೆಯನ್ನು ಹಾಕಿ ಲಕ್ಷ್ಮಿ ಕುಳಿತಿರೋ ಹಾಗೆ ಲಕ್ಷ್ಮಿ ಫೋಟೋ ಇರಬೇಕು. ಕೈಯಲ್ಲಿ ಅಭಯಹಸ್ತ ಇರಬೇಕು. ಜೊತೆಗೆ ಆಕೆ ಕೈಯಲ್ಲಿ ಧನ ಪ್ರಾಪ್ತಿ ಆಗಿರುವಂಥ, ಅಂದರೆ ಧನವನ್ನು ಸುರಿಸುತ್ತಿರುವಂಥ ಲಕ್ಷ್ಮೀ ಫೋಟೋವನ್ನು ಇಡಬೇಕು. ಈ ರೀತಿಯಾಗಿ ಫೋಟೋವನ್ನು ಇಟ್ಟು ಅದಕ್ಕೆ ಗೆಜ್ಜೆ ವಸ್ತ್ರವನ್ನು ಇರಿಸಿ 18+2 ಗೆಜ್ಜೆ ವಸ್ತ್ರ ಇರಿಸಿದ್ರೆ ಸಾಕು. ಜೊತೆಗೆ ಆ ಕೆಂಪು ಹೂವನ್ನು ಏರಿಸಬೇಕು. ಹೂವನ್ನು ಆ ದಿನ ಲಕ್ಷ್ಮೀ ದೇವಿಗೆ ಏರಿಸಿ ಆ ಫೋಟೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಂತರ ಮುಂದೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ನಾ ಇಟ್ಟೆ ನೋಡ್ರಿ ಕಲಶ. ಅದೇ ರೀತಿಯಾಗಿ ಅದರೊಳಗೆ ಅಷ್ಟದಳ ಕಮಲ ಕುಂಕುಮದಿಂದ ಬರಿಬೇಕು. ಅಥವಾ ನಿಮ್ಮ ಮನೆಯಲ್ಲಿ ಸಿಂಧೂರ ಇದ್ದರೆ ಸಿಂಧೂರಿಂದನೂ ಕೂಡ ಬರಿಬಹುದು. ಕುಂಕುಮದಿಂದ ಅದಕ್ಕೆ ಅಷ್ಟದಳವನ್ನು ಕಮಲವನ್ನು ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಏರಿಸಿ ಕೆಂಪು ಅಕ್ಷತೆಯನ್ನು ಹಾಕಿ ನಂತರ ಆ ತಟ್ಟೆಯ ಮೇಲೆ ಕಲಶವನ್ನು ಸ್ಥಾಪನೆ ಮಾಡಿಕೊಳ್ಬೇಕು. ಕಲಶ ಸ್ಥಾಪನೆ ಮಾಡಬೇಕಾದ್ರೆ, ಕಲಶಕ್ಕೆ ನೀರನ್ನು ತುಂಬಬೇಕಾದ್ರೆ ಮಹಾಲಕ್ಷ್ಮಿ ಆಗಚ್ಚ ಆಗಚ್ಚ ಅಂಥೇಳಿ 3 ಸಾರಿ ಹೇಳಬೇಕು. ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ಆ ನೀರಿನಲ್ಲಿ ಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಳ್ಬೇಕು. ನಂತರ ಕಲಶದ ಕಾಯಿಯನ್ನು ಇಡಬೇಕಾದ್ರೆ ತಾಂಬೂಲದ ಜೊತೆಗೆ ಅಂದರೆ 5 ವಿಳೆದೆಲೆ ಜೊತೆಗೆ ಕಾಯಿಯನ್ನು ಅದರ ಮೇಲೆ ಇಟ್ಟು ಮಹಾಲಕ್ಷ್ಮಿ ಅದರೊಳಗೆ ಸನ್ನಿಹಿತಳಾಗಿದ್ದಾಳೆ ಅಂಥೇಳಿ 2 ಕೈಯಿಂದ ಕಲಶವನ್ನು ಹಿಡಿದು ಅದನ್ನು ನೀವು ಆ ತಟ್ಟೆಯ ಮೇಲೆ ಇಡಬೇಕು. ಎಲ್ಲಿ ಕಲಶ ಪೂಜೆಯನ್ನು ಎಲ್ಲಿ ಇಟ್ಟು ಲಕ್ಷ್ಮೀ ಪೂಜೆ ಮಾಡ್ತೀರೋ ಅದೇ ಸ್ಥಳದಲ್ಲಿ ತಟ್ಟೆಯನ್ನು ಇಟ್ಟು ಆ ತಟ್ಟೆ ಮೇಲೆ ಆ 2 ಕೈಯಿಂದ ಕಲಶವನ್ನು ಎತ್ತಿ ಆ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಬೇಕು. ಇನ್ನೊಂದು ಸಲ ಹೇಳ್ತೇನೆ ನೋಡ್ರಿ. ಆ ಕಲಶ ತುಂಬಿ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಆ ತಟ್ಟೆಯಲ್ಲಿ ಇಡಬೇಕಾದ್ರೆ 2 ಕೈಯಿಂದ ಕಲಶವನ್ನು ಹಿಡ್ಕೊಳ್ಬೇಕು. ಒಂದೇ ಕೈಯಿಂದ ಕಲಶವನ್ನು ಎತ್ತಿ ಇಡಬಾರ್ದು. ಆ ತಟ್ಟೆಯಲ್ಲಿ ಇಡಬೇಕಾದ್ರೆ ಮಹಾಲಕ್ಷ್ಮಿಯನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ದೇವೆ. ಇಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿ ಬಂದು ಆಸೀನಳಾಗ್ತಾಳೆ ಅಂಥೇಳಿ ಈ ಮಂತ್ರವನ್ನು ಹೇಳ್ತಾ ಇಡಬೇಕು. ನಾ ಹೇಳ್ತೀನಿ, ನೀವು ಕೇಳಿ ಇಟ್ಟರೆ ಸಾಕು. ಅಲಕ್ಷ್ಮಿಂ ಹರತು ಕ್ಷಿಪ್ರಂ ತಮಸ್ಸೂರ್ಯ ಪ್ರಭಾಯತ ವಿತನೋತು ಮಮ ಶ್ರೇಯ ತ್ವತ್ಕಲಾಮೈತಿ ಸಂಸ್ಥಿತ ಅಂಥೇಳಿ. ಅಂದರೆ ನಮ್ಮ ಮನೆಯಲ್ಲಿ ಇರುವಂಥ ದಾರಿದ್ರ್ಯ ಲಕ್ಷ್ಮಿಯನ್ನು ಹೊಡೆದೋಡಿಸಿ ಮಹಾಲಕ್ಷ್ಮಿ ನೀನು ಪ್ರಸನ್ನಳಾಗಿ ನಮ್ಮ ಮನೆಯಲ್ಲಿ ಯಾವಾಗಲೂ ಸ್ಥಿರವಾಗಿ ನೆಲೆಸು ಅಂತ ಹೇಳಿ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೇನೆ ಅಂಥೇಳಿ ಬೇಡ್ಕೊಂಡು ಕಲಶವನ್ನು ಸ್ಥಾಪನೆ ಮಾಡಬೇಕು. ನಂತರ ಒಂದು ಸಣ್ಣ ಸಂಕಲ್ಪ ಇರ್ತದೆ. ಆ ಸಂಕಲ್ಪನ ಹೇಳ್ತೀನಿ, ನೀವು ಕೇಳಿ ಅಕ್ಷತೆ ಬಿಟ್ಟರೆ ಸಾಕು. ಈ ಸಂಕಲ್ಪ ಬಹಳನೇ ವಿಶೇಷದ. ಏವಂ ಗುಣವಿಶೇಷಣ ವಿಶಿಷ್ಟಾಯಂ ಶುಭ ಪುಣ್ಯತಿಥೋ ಮಮ ಉಪಾತ್ತ ಸಮಸ್ತ ದುರ್ದಕ್ಷಯ ದ್ವಾರ ಶ್ರೀ ಲಕ್ಷ್ಮೀ ಸಹಿತ ನಾರಾಯಣ ದೇವತಾ ಪ್ರೀತ್ಯರ್ಥಂ ತಾಪತ್ರಯ ನಿವಾರಣಾರ್ಥಂ ಔಪಾಸನಾದಿ ಕ್ಷುದ್ರ ಕರ್ಮದೋಷ ಪರಿಹಾರಾರ್ಥಂ ಅಲಕ್ಷ್ಮಿ ಪರಿಹಾರಾರ್ಥಂ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಸಾನ್ನಿಧ್ಯ ಸಿದ್ಧ್ಯರ್ಥಂ ಸಕಲಾ ಪಚ್ಚಾಂತಿ ಪೂರ್ವಕಂ ದೀರ್ಘಾಯು ವಿಫುಲಧರ ಧನಧಾನ್ಯ ವಶ್ಚಿನ್ನ ಸತ್ ಸಂತತಿ ವೃದ್ಧಿ ಸ್ಥಿರ ಲಕ್ಷ್ಮೀ ಕೀರ್ತಿ ಲಾಭ ಶತ್ರು ಪರಾಜಯಾದಿ ಸಕಲ ಅಭಿಷ್ಟ ಸಿದ್ಧ್ಯರ್ಥಂ ಮಹಾಲಕ್ಷ್ಮೀ ದೇವತಾ ಪ್ರಸನ್ನಾರ್ಥೆ ಅಶ್ವಯುಜ ಮಾಸ ದೀಪಾವಳಿ ಅಮಾವಾಸ್ಯ ಯಥಾಶಕ್ತಿ ಯಥಾಜ್ಞಾನೇನ ಮಹಾಲಕ್ಷ್ಮೀ ಪೂಜನಂಚ ಕರಿಷ್ಯೆ ಅಂಥೇಳಿ ತಥಾ ಸಕಲ ಅಭಿಷ್ಟ ಸಿದ್ಧಾರ್ಥ ಶ್ರೀ ಗಣಪತಿ ಪೂಜನಂಚ ಕರಿಷ್ಯೆ ಅಂಥೇಳಿ ಈ ರೀತಿಯಾಗಿ
ಸಂಕಲ್ಪವನ್ನು ಮಾಡಿಕೊಂಡು ಕೈಯಲ್ಲಿ ಅಕ್ಷತೆ ತಾಂಬೂಲ ಹಿಡಿದಿರಲ್ಲ ಅದಕ್ಕೆ ಇನ್ನೊಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಬಿಡಬೇಕು. ನಿಮ್ಮ ಮನೆಯಲ್ಲಿ ಬೆಳ್ಳಿ ಮುಖವಾಡ ಇದ್ದರೆ ಬೆಳ್ಳಿ ಮುಖವಾಡೆ ಹಾಕಿನೇ ನೀವು ಪೂಜೆಯನ್ನು ಮಾಡಿದರೆ ಒಳ್ಳೆಯದು. ಇಲ್ದಿದ್ದರೆ ಹಾಗೆ ಕಲಶ ಇಟ್ಟು ಪೂಜೆ ಮಾಡ್ಬೋದು. ಈಗ ಧ್ಯಾನವನ್ನು ಮಾಡ್ಕೊಳ್ಬೇಕು. ಕೈ ಮುಗಿದು ಪದ್ಮಾಸನೆ ಪದ್ಮಕರ್ವೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯ ದೇವಿ ಸುಪ್ರೀತ ಬಹು ಸರ್ವದಾ ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯನ್ಮ ಧ್ಯಾನಂ ಸಮರ್ಪಯಾಮಿ. ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ವರದಾಂಚ ಶುಭಾಂ ಪದ್ಮದ್ವಯಾಸಕ್ತ ಚತುರ್ಭುಜಾಂ ನಾನಾಭರಣ ದೀಪ್ತಾಂಗಿಂ ಧ್ಯಾಯೇತ್ ಪದ್ಮೌ ಪರಿಸ್ಥಿತಾಂ. ನಾನು ಏನು ಒಂದು ಕಲಶದಲ್ಲಿ ಅಷ್ಟಲಕ್ಷ್ಮಿಯನ್ನು ಹಾಕಿರಲ್ಲ, ಅಂದರೆ ಕುಂಕುಮದಿಂದ ಬರೆದಿರಲ್ಲ, ಆ ಒಂದು ಪದ್ಮದಲ್ಲಿ ನೀನು ಬಂದು ಕೂಡು ಅಂಥೇಳಿ ಆಹ್ವಾನಾರ್ತೆ ಅಕ್ಷತಾಂ ಸಮರ್ಪಯಾಮಿ, ಆಸನಾರ್ತೆ ಅಕ್ಷತಾಂ ಸಮರ್ಪಯಾಮಿ ಅಂಥೇಳಿ 2 ಸಲ ಅಕ್ಷತೆಯನ್ನು ಹಾಕಬೇಕು. ನಂತರ ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯ ನಮಃ ಪಾದಯೋ ಪಾದ್ಯಂ ಸಮರ್ಪಯಾಮಿ. ಕಲಶ ಪಕ್ಕದಲ್ಲಿ ನಾ ಹೆಂಗೆ ನೀರು ತುಂಬಿಟ್ಕೊಂಡೆಲ್ಲ ಆ ರೀತಿ ಕಲಶದಲ್ಲಿ ನೀರನ್ನು ಪೂಜೆಗೆ ಅಂತ ನೀರು ತುಂಬಿಟ್ಕೊಂಡಿರ್ತಿರಲ್ಲ, ಅದರಲ್ಲಿ ಪೂಜೆ ಮಾಡಿದ ಕಲಶ ಅಂಥೇಳಿ ಪಕ್ಕದಲ್ಲಿ ನೀರನ್ನು ಇಟ್ಕೊಂಡು ಅದನ್ನು ಪೂಜೆ ಮಾಡ್ಕೋಬೇಕು. ಅದರಲ್ಲಿ ಗಂಗೆ ಜಮುನೆ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿ ಸನ್ನಿಧಿ ಮುಗುರು ಅಂಥೇಳಿ ಆ ಏನು ಕಲಶವನ್ನು ಪಕ್ಕದಲ್ಲಿ ಒಂದು ಇಟ್ಕೊಳ್ಬೇಕು. ಅದರಲ್ಲಿ ಆ ನೀರನ್ನು ತೆಗೆದುಕೊಂಡು ಪೂಜೆಗೆ ಉಪಯೋಗಿಸ್ಬೇಕು. ಈಗ ಪಾದಯೋ ಒಂದು ಹೂವನ್ನು ತೆಗೆದುಕೊಂಡು ಪಾದಯೋ ಪಾದ್ಯಂ ಸಮರ್ಪಯಾಮಿ, ಹಸ್ತಿಯೋರ್ಗಂ ಸಮರ್ಪಯಾಮಿ, ಮುಖೆ ಆಚಮನೀಯಂ ಸಮರ್ಪಯಾಮಿ ಅಂಥೇಳಿ 3 ಸಲ ಆಕೆಗೆ ಪ್ರೋಕ್ಷಣೆಯನ್ನು ಹೂವಿನಿಂದ ಪ್ರೋಕ್ಷಣೆ ಮಾಡಬೇಕು. ನಂತರ ಸಕಲ ತೀರ್ಥಗಳು ಇರುವಂಥ ಒಂದು ಕಲಶದಿಂದ ನನಗೆ ಸ್ನಾನ ಅಂಥೇಳಿ ಮಲಾಪಕರ್ಷ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಮತ್ತೊಂದು ಹೂವನ್ನು ತೆಗೆದುಕೊಂಡು ನೀರನ್ನು ಪ್ರೋಕ್ಷಣೆಯನ್ನು ಮಾಡಬೇಕು. ಆಮೇಲೆ ಪಂಚಾಮೃತ ಇಟ್ಟುಕೊಂಡಿರಬೇಕು. ಪಂಚಾಮೃತದಲ್ಲಿ ಹೂವನ್ನು ಅದ್ದಬೇಕು. ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಆಕೆಗೆ ಪ್ರೋಕ್ಷಣೆಯನ್ನು ಮಾಡಿ ಮತ್ತೆ ಇನ್ನೊಂದು ಹೂವನ್ನು ತೆಗೆದುಕೊಂಡು ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಈ ರೀತಿಯಾಗಿ 3 ಸಲ ಮಾಡಿದ ಮೇಲೆ ವಸ್ತ್ರಂ ಸಮರ್ಪಯಾಮಿ ಅಂಥೇಳಿ ಗೆಜ್ಜೆ ವಸ್ತ್ರ ಏರಿಸಬೇಕು. 18+2. ನೀವು ಸೀರೆಯನ್ನು ಏರಿಸ್ತಿದ್ರೆ ಏರಿಸ್ಬೋದು, ಅಥವಾ ನೀವು ನೀವು ಸೀರೆ ಏರಿಸಿದ್ರೂ ಕೂಡ ಗೆಜ್ಜೆ ವಸ್ತ್ರ ಏರಿಸಲೇಬೇಕು, ಅದೇ ಶ್ರೇಷ್ಠ ಅಂಥೇಳಿ. ಅದಕ್ಕೆ ಕಾರ್ಪಾಸವಸ್ತ್ರಂ ಸಮರ್ಪಯಾಮಿ ಅಂತ ಮಂತ್ರದಲ್ಲಿ ಹೇಳ್ತೇವೆ ನಾವು. ನೀವು ಅಕಸ್ಮಾತ್ ನೀವು ಸೀರೆ ತಂದಿರಲಿಲ್ಲ ಅಂದರೆ ಗೆಜ್ಜೆ ವಸ್ತ್ರ ಏರಿಸಿ ವಸ್ತ್ರೋಪವಸ್ತ್ರಾರ್ಥೆ ಕಾರ್ಪಾಸವಸ್ತ್ರಂ ಸಮರ್ಪಯಾಮಿ ಅಂಥೇಳಿ ಉತ್ತರೀಯಂ ಸಮರ್ಪಯಾಮಿ ಅಕ್ಷತೆಯನ್ನು ಹಾಕಬೇಕು. ನಾನಾ ಆಭರಣಂ ಸಮರ್ಪಯಾಮಿ, ಆಕೆಗೆ ಏನೇನು ಆಭರಣಗಳಿರ್ತಾವೋ ಅವನ್ನೆಲ್ಲನೂ ನೀಟಾಗಿ ಹಾಕ್ಬೋದು. ಅದಕ್ಕೆ ಅಕಸ್ಮಾತ್ ನೀವು ಆಭರಣ ಇಲ್ಲ ಅಂದರೆ ಕೈಯಲ್ಲಿ ಅಕ್ಷತೆ ಹಿಡ್ಕೊಂಡು ಭಕ್ತಿಯಿಂದ ನೀವು ಆಕೆಗೇನು ನೀವು ಆಭರಣ ಹಾಕೋದೇ ಬೇಡ, ಆಕೆನೇ ಸಾಕ್ಷಾತ್ ಮಹಾಲಕ್ಷ್ಮಿ. ನೀವು ಬರೀ ಅಕ್ಷತೆ ಹಾಕಿದರೆ ಸಾಕು, ಆಭರಣ ಹಾಕಿದಷ್ಟು ಪುಣ್ಯ ಬರ್ತದೆ. ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಆಭರಣಂ ಸಮರ್ಪಯಾಮಿ. ಹರಿದ್ರ ಅಂದರೆ ಅರಿಶಿನ. ಸೌಭಾಗ್ಯ ಶುಭದೇ ದೇವಿ ಸರ್ವಮಂಗಳದಾಯಿನಿ ಹರಿದ್ರಾಂತೆ ಪ್ರದಸ್ಯಾಮಿ ಶ್ರೀ ಮಹಾಲಕ್ಷ್ಮಿ ಕೌಮಾರಿ ವಲ್ಲಭೆ ಅಂಥೇಳಿ ಆಕೆಗೆ 2 ಬೆರಳಿನಿಂದ ಅಂದರೆ ಉಂಗುರ ಬೆರಳು ಮತ್ತು ಹೆಬ್ಬೆರಳನ್ನು ಸೇರಿಸಿ ಅರಿಶಿನವನ್ನು ಇರಿಸಬೇಕು. ನಂತರ ಕುಂಕುಮವನ್ನು ಇರಿಸಬೇಕು. ಕುಂಕುಮಂ ಕಾಂತಿದಂ ದಿವ್ಯಂ ರಕ್ತಾಭಂ ಸುಮನೋಹರಂ ಕುಂಕುಮೇ ನಾಚಿತೆ ದೇವಿ ಸಂಗ್ರಹಾಣ ಮಹೇಶ್ವರಿ ಅಂಥೇಳಿ ಆಕೆಗೆ ಕುಂಕುಮವನ್ನು ಇರಿಸಬೇಕು. ನೀವು ಕೂಡ ನೀಟಾಗಿ ಅಲಂಕಾರವನ್ನೆಲ್ಲ ಮಾಡಿಕೊಂಡು ಆಕೆಗೆ ಅಲಂಕಾರ ಮಾಡಬೇಕು. ನಂತರ ಸಿಂಧೂರ ಅಂತ ಹೇಳಿದ್ದಲ್ಲ, ಸಿಂಧೂರಂ ಚಾರುಶಾಲೂರ ಸಂಭೂತಂ ವಂಶಸಾರ ಸಮುದ್ಭವಂ ಸೀಮಂತಭೂಷಣಂ ಚೂರ್ಣಂ ಲಾಕ್ಷಾರಂಜಿತ ವಸ್ತುಮೇ ಅಂಥೇಳಿ ಸಿಂಧೂರವನ್ನು ಇರಿಸಬೇಕು. ನಂತರ ಗಂಧವನ್ನು ಇರಿಸಬೇಕು. ಗಂಧ ಚಂದನ ಸಮ್ಮಿಶ್ರಂ ಕುಂಕುಮಾದಿ ಸಮ್ಮಿಶ್ರಿತಂ ಗೃಹ್ಣೀಶ್ವ ದೇವಿ ಲೋಕೇಶಿ ಶ್ರೀ ಮಹಾಲಕ್ಷ್ಮೀ ದೇವಿ ಅಂಥೇಳಿ ಆಕೆಗೆ ಗಂಧವನ್ನು ಏರಿಸಬೇಕು. ನಂತರ ಎಲ್ಲ ಏರಿಸೋದಾದ್ಮೇಲೆ ಅಕ್ಷತೆಯನ್ನು ಹಾಕಬೇಕು. ಆಕೆಗೆ ವಿವಿಧವಾಗಿರುವಂಥ ಮಲ್ಲಿಗೆ ಹೂವಿನ ಮಾಲೆ ಆಗಿರ್ಬೋದು, ಸುವಾಸನೆಯುಕ್ತ ಹಾರಗಳನ್ನೆಲ್ಲವನ್ನು ಹಾಕಬೇಕು. ಅಂದರೆ ಮಾಲೆಯನ್ನು ಏರಿಸಬೇಕು, ಹೂವನ್ನು ಏರಿಸಬೇಕು. ಇಲ್ಲಿ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಬೇಕು. ವಿಡಿಯೋ ಕೆಳಗೆ ಲಕ್ಷ್ಮಿ ಅಷ್ಟೋತ್ತರವನ್ನು ಹಾಕಿರ್ತೇನೆ, ಏರಿಸ್ರಿ. ಕೆಂಪು ಹೂವನ್ನು ಜಾಸ್ತಿ ಏರಿಸ್ರಿ, ಕರಿಕೆಯನ್ನು ಏರಿಸ್ರಿ, ಬಿಲ್ಲುಪತ್ರೆಯನ್ನು ಏರಿಸ್ರಿ, ನಾನಾ ಥರದ ಪರಿಮಳ ಪತ್ರಪುಷ್ಪಗಳನ್ನೆಲ್ಲ ಏರಿಸಿ ಆಕೆಗೆ ಉಡಿಯನ್ನು ತುಂಬಬೇಕು. 5 ಥರದ ಹಣ್ಣುಗಳಿಂದ ಆಕೆಗೆ ಉಡಿಯನ್ನು ತುಂಬಬೇಕು. ಅಕಸ್ಮಾತ್ ನಿಮ್ಮ ಕಡೆ 5 ಥರದ ಹಣ್ಣಿಲ್ಲ ಅಂದರೆ 5 ಬಾಳೆಹಣ್ಣಾಗಲಿ, ನಿಮಗೆ 1 ಡಜನ್ ಬಾಳೆಹಣ್ಣು 12 ಬಾಳೆಹಣ್ಣು ತುಂಬಬಹುದು ಉಡಿ. ಈ ರೀತಿಯಾಗಿ ಹಣ್ಣುಗಳು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಹಣ್ಣುಗಳನ್ನು ಆಕೆಗೆ ಉಡಿ ತುಂಬಬೇಕು. ತಾಂಬೂಲ ದಕ್ಷಿಣೆ ಇಟ್ಟೇ ಉಡಿ ತುಂಬಬೇಕು. ಉಡಿ ತುಂಬೋದಾದ್ಮೇಲೆ ಆಕೆಗೆ ಕೈ ಮುಗಿದು ಬೇಡ್ಕೊಳ್ಬೇಕು. ಶಂಖ ಚಕ್ರ ಗದಾ ಹಸ್ತೆ ಶುಭ್ರವರ್ಣೆ ಶುಭಾನನೆ ಮಮ ದೇಹಿ ವರಂ ಲಕ್ಷ್ಮೀ ಸರ್ವಸಿದ್ಧಿ ಪ್ರದಾಯಿನಿ
ಯಥಾಶಕ್ತಿ ನೀನು ಎಷ್ಟು ಜ್ಞಾನವನ್ನು ಕೊಟ್ಟಿದೆಯೋ ಅಷ್ಟು ಜ್ಞಾನದಲ್ಲಿ ನಾನು ಅಷ್ಟೇ ಶುದ್ಧ ಮನಸ್ಸಿನಿಂದ ನಿನಗೆ ಪೂಜೆಯನ್ನು ಮಾಡಿದ್ದೇನೆ. ಇವತ್ತಿನ ಪೂಜೆಯನ್ನು ನೀನು ಸ್ವೀಕರಿಸು, ನಿನಗೆ ನೈವೇದ್ಯವನ್ನು ತಂದಿದ್ದೇನೆ ಅಂಥೇಳಿ ಧೂಪ ದೀಪ ಮಾಡಿ ಆಕೆಗೆ ನೀವು ಸಂಜೆ ಏನಾದರೂ ಸಿಹಿ ತಿಂಡಿಗಳನ್ನು ಆಕೆಗೆ ನೈವೇದ್ಯ ತೋರಿಸ್ಬೇಕು. ತುಪ್ಪದಿಂದ ಮಾಡಿದಂಥ ಸಕ್ಕರೆ, ತುಪ್ಪ, ಬೆಲ್ಲದಿಂದ ಮಾಡಿರೋಂಥ ಸಿಹಿ ತಿಂಡಿಗಳು, ಪದಾರ್ಥಗಳು ಆಕೆಗೆ ಅತ್ಯಂತ ಪ್ರಿಯ ಅಂಥೇಳಿ. ಅದಕ್ಕಾಗಿ ನೀವು ಎಲ್ಲ ಸಿಹಿ ತಿಂಡಿಗಳನ್ನು, ಯಾಕಂದರೆ ರಾತ್ರಿ ಇವತ್ತು ಮಧ್ಯಾಹ್ನ ಊಟ ಗೀಟ ಆಗಿರ್ತದೆ, ರಾತ್ರಿ ಅಡುಗೆ ನೈವೇದ್ಯ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಸಿಹಿ ತಿಂಡಿ, ಉಂಡೆ, ಈ ಥರದ್ದೇನಾದರೂ ಸಿಹಿ ಪದಾರ್ಥಗಳನ್ನು ಮಾಡಿ ಆಕೆಗೆ ನೈವೇದ್ಯವನ್ನು ಮಾಡಬೇಕು. ನಂತರ ಭಕ್ತಿಯಿಂದ ಆಕೆಗೆ ಆರತಿಯನ್ನು ಮಾಡಬೇಕು. ಹಾಡಾಡ್ತಾ ಆರತಿಯನ್ನು ಮಾಡಬೇಕು. ಆರತಿ ಮಾಡಿ ಮತ್ತು ಮಂಗಳಾರತಿಯನ್ನು ಮಾಡಿ ನಂತರ ಆಕೆಗೆ ಅಕ್ಷತೆಯನ್ನು ಇರಿಸಿ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಬೇಕು. ಅನಂತರವಾಗಿ ಹಾಲನ್ನು ಇಟ್ಕೊಂಡಿರಬೇಕು. ಸ್ವಲ್ಪ ಆ ಹಾಲಿನಿಂದ ಆಕೆಗೆ ಅರ್ಘ್ಯವನ್ನು ಕೊಡಬೇಕು. ಅಂದರೆ ಪ್ರಸನ್ನಾರ್ಘ್ಯ ಅಂತ ಹೇಳ್ತೀವಿ. ನಮ್ಮ ಪೂಜೆ ಎಲ್ಲವೂ ನಮಗೆ ಯಶಸ್ಸನ್ನು ತಂದು ಕೊಡಬೇಕು, ನಮ್ಮ ಪೂಜೆ ನಮಗೆ ಫಲವನ್ನು ಕೊಡಬೇಕು ಅಂದರೆ ಆಕೆಗೆ ಅರ್ಘ್ಯವನ್ನು ಕೊಟ್ಟು ಬೇಡ್ಕೊಳ್ಬೇಕು. ಕೈಯಲ್ಲಿ ಹಾಲನ್ನು ಹಾಕ್ಕೊಂಡು ಕ್ಷೀರಾಂಬುದೇ ಸ್ಥಿತೆ ಲಕ್ಷ್ಮೀ ಸಮಾಗಚ್ಚ ಸಮಾಧವೇ ತತ್ಕೃಪಾ ದೃಷ್ಟಿ ಸುದ್ಯ ಸತಂ ಮಾವಿಲೋಕಯ ಅಂಥೇಳಿ ಶ್ರೀ ಮಹಾಲಕ್ಷ್ಮಿ ಪ್ರಸನ್ನಾರ್ತೆ ಇದಂ ಅರ್ಘ್ಯಂ ಸಮರ್ಪಯಾಮಿ ಅಂಥೇಳಿ ಅರ್ಘ್ಯವನ್ನು ಕೊಟ್ಟು ಆಕೆಗೆ ನನ್ನ ಪೂಜೆಯನ್ನು ನೀನು ಸ್ವೀಕರಿಸು ಅಂತ ಬೇಡ್ಕೊಳ್ಬೇಕು. ನಂತರ ಸ್ಮೃತ್ಯಾಚನ ಮುಕ್ತಪ ಪೂಜಾ ಕ್ರಿಯಾದಿಷು ನ್ಯೂನ್ಯಂ ಸಂಪೂರ್ಣತಾ ಯಾತಿ ಸದ್ಯ ಒಂದೇ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಸುರೇಶ್ವರ ಅಂಥೇಳಿ ಯತ್ಕಮ್ಯಾದಿ ಪರಿಪೂರ್ಣತಸ್ಮೈ ಅನೇನ ಶ್ರೀ ಮಹಾಲಕ್ಷ್ಮೀ ದೇವತಾ ಪೂಜನೇನ ಮಹಾಲಕ್ಷ್ಮೀ ಸಹಿತ ನಾರಾಯಣ ದೇವತಾ ಪ್ರಿಯತೋದು ಶ್ರೀಕೃಷ್ಣಾರ್ಪಣಮಸ್ತು ಅಂಥೇಳಿ ಅಕ್ಷತೆಯನ್ನು ಬಿಡಬೇಕು. ಮೊದಲು ಗಣಪತಿ ಪೂಜೆಯನ್ನು ಸಹ ಹೇಳೀನಿ. ಗಣಪತಿ ಪೂಜೆಯನ್ನು ಮೊದಲು ಮಾಡಿಕೊಂಡು ಆಮೇಲೆ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ನಂತರ ಎಷ್ಟು ಜನ ಬಂದಿರ್ತಾರೋ ಅವ್ರಿಗೆಲ್ಲ ಹೆಣ್ಣು ಮಕ್ಕಳು ಬಂದಿದ್ರೆ ಉಡಿಯನ್ನು ತುಂಬಬೇಕು. ನಂತರ ಬಂದಂಥ ಎಲ್ರಿಗೂ ತಾಂಬೂಲ ದಕ್ಷಿಣೆಯನ್ನು ಕೊಡಬೇಕು. ನಂತರ ಸಿಹಿ ಪದಾರ್ಥ ಏನು ತಂದಿರ್ತೀರಿ ಅದು ಕೊಡಬೇಕು. ಇನ್ನು ಆಕೆ ಮುಂದೆ ನೀವು ದಕ್ಷಿಣೆಯನ್ನು ಅಂದರೆ ಒಂದು ತಟ್ಟೆಯಲ್ಲಿ ಕಾಯಿನ್ ಎಲ್ಲ ಹಾಕಿ ಇಡ್ಬೋದು, ಆಭರಣಗಳನ್ನ ಇಡ್ಬೋದು. ನೀವು ಮೊನ್ನೆ ಪೂಜೆ ಮಾಡಿದಾಗ ಕಾಯಿನ್ ಇಟ್ಟಿದ್ರಿ, ಇದರೊಳಗೆ ನೀವು ಬಂಗಾರದ ಆಭರಣ, ಬೆಳ್ಳಿ ಆಭರಣಗಳು ಎಲ್ಲವನ್ನ ಈಕೆ ಮುಂದೆ ಇಟ್ಟು ಪೂಜೆಯನ್ನು ಮಾಡಿದರೆ ವಿಶೇಷ ಧನಪ್ರಾಪ್ತಿ ಅಂಥೇಳಿ. ಇನ್ನು ಯಾವ ಸಮಯದಲ್ಲಿ ಮಾಡಿದರೆ ನಿಮಗೆ ಬಹಳ ವಿಶೇಷ ಯೋಗ ಅಂತಂದರೆ ಈಗಾಗಲೇ ನಾನು ಸಮಯವನ್ನು ತಿಳಿಸ್ಕೊಟ್ಟೇನೆ, ಅದೇ ಸಮಯದಲ್ಲಿ ಪೂಜೆಯನ್ನು ಮಾಡಿರಿ. ಈ ರೀತಿಯಾಗಿ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನೆ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.